ವಿದ್ಯಾರ್ಥಿಗಳೇ, ನವೋದಯ ಪ್ರವೇಶ ಪರೀಕ್ಷೆ 2024 ಎಫ್ ಸಿರೀಸ್ ಎಫ್ ದಂದನ ಗಣಿತ ಬಿಡಿಸ್ಲಿಕ್ಕತ್ತದ. ಇಲ್ಲೇನು ಇದು ನ್ಯಾಚುರಲ್ ವಿಡಿಯೋ ಕ್ಲಾಸ್. ಇದು ಅಂದರೆ ಈಗ ಸದ್ಯ ನೀವು ಈ ಪ್ರಶ್ನೆಯನ್ನು ನಾನು ಹಿಂಗೆ ಹಾಕಿದಾಗ ನೀವು ಬಿಡಿಸ್ಬೋದು, ಆಮೇಲೆ ನಾ ತಿಳಿಸಿದ್ದನ್ನು ನೋಡ್ಬೋದು, ರಿಪೀಟ್ ನೋಡ್ಬೋದು. ಇಷ್ಟೆಲ್ಲ ವ್ಯವಸ್ಥಿತ ಈ ನ್ಯಾಚುರಲ್ ವಿಡಿಯೋ ಕ್ಲಾಸ್ನಾಗ ಇರ್ತದೆ. ಇದು ಜಸ್ಟ್ ಕೋಚಿಂಗ್ ಕ್ಲಾಸ್. ಈಗ ನಾವು ನಿಮಗೆ ಕೋಚಿಂಗ್ ಕ್ಲಾಸ್ನೊಳಗೆ ಹೀಗೆ ಗಣಿತ ಹಾಕಿ ಬಿಡ್ತಿರ್ತೀವಿ, ನೀವು ಮಾಡ್ತಿರ್ತೀರಿ. ನೀವು ಮಾಡೋದಾದ್ರೆ ನಾವು ತಿಳಿಸ್ತಿರ್ತೀವಿ. ನೀವು ವಿದ್ಯಾರ್ಥಿಗಳಿಂದ ಕೇಳಿ ಮಾಡೋದೇ ಬೇರೆ, ನಾವು ತಿಳಿಸಾಗ ನೀವು ಲಕ್ಷ ಪಟ್ಟು ನೋಡಬೇಕು. ಇದು ನವೋದಯ ಪ್ರವೇಶ ಪರೀಕ್ಷೆ 2024 ಪ್ರಶ್ನೆ ನಂಬರ್ 41 ಒಂದನೇ ವಿಡಿಯೋ. ಇದು ಇನ್ನೊಂದು ಏನದ ಸಿಸ್ಟಮ್, ಯಾವ ಗಣಿತ ಬರೋದಿಲ್ಲ, ನೀವು ಆ ಇಸ್ವಿ ತೆಗೆದು ಆ ಪ್ರಶ್ನೆ ನಂಬರ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಒಂದು ಕ್ವಶನ್ ಹಿಂಗೆ ಬಂದ್ಬಿಡ್ತದೆ. ಒಂದು ಬೋರ್ಡಿನಲ್ಲಿ ಒಂದೇ ಪ್ರಶ್ನೆ ಹಾಕಿರ್ತೀವಿ. ಯಾಕಂತಂದ್ರೆ ನೀವು ಬರೋ ಪ್ರಶ್ನೆಗಳನ್ನು ಬಿಡ್ಬೋದು, ಬರಲಾರ್ದಷ್ಟೇ ನೋಡಲಿಕ್ಕೆ ಈ ವ್ಯವಸ್ಥತೆಯನ್ನು ಮಾಡಿದೆವು. ಇದು ಟೆಲಿಗ್ರಾಮ್ ಕ್ಲಾಸ್ನಲ್ಲಿ ಜೂಮ್ ಆ್ಯಪ್ದಾಗ ನೋಡಿದರೆ ಈ ಅಭ್ಯಾಸನ ಪೂರ್ತಿ ಎಲ್ಲ ಗಣಿತಗಳ ನವೋದಯ ಪೇಪರ್ಗಳು ಬಿಡಿಸಿದ್ದು ನಿಮಗೆ ಸಿಗ್ತಾವ. ಇದನ್ನು ನೀವು ಉಪಯೋಗ ಮಾಡ್ಕೋಬೇಕು. ಇಲ್ಲಿ ನೋಡಿ, 30 kgಗಳ ಸಿಹಿ ತಿಂಡಿಯನ್ನು ಪ್ರತಿಯೊಂದು 2/3 ಕಿಗ್ರಾಂ ತೂಗುವಂತೆ ಎಷ್ಟು ಪ್ಯಾಕೆಟ್ಗಳನ್ನು ಮಾಡಬಹುದು. ಇಲ್ಲಿ ನಾವು ಪ್ಯಾಕೆಟ್ಗಳನ್ನು ತೆಗಿಬೇಕಾದ್ರೆ ಒಂದು ಪ್ಯಾಕೆಟ್ನಾಗ ಎಷ್ಟು ಇರ್ತದೆ, 2/3 ಕಿಗ್ರಾಂ ಅಥವಾ 3/2 ಕಿಗ್ರಾಂ ಇರ್ತದೆ. ಹಾಗಾದ್ರೆ ಪ್ಯಾಕೆಟ್ಗಳ ಸಂಖ್ಯೆಯನ್ನು ತೆಗೆಯುವ. ಪ್ಯಾಕೆಟ್ಗಳ ಸಂಖ್ಯೆಯನ್ನು ತೆಗೆಯುವ. ನಿಮಗೆ ತಿಳಿಲಿ ಅಂತ 2/3 kg ಬರೋಬ್ಬರಿ ಕಿಗ್ರಾಮಿಗೆ ಒಂದು ಪ್ಯಾಕೆಟ್ 30 ಕಿಗ್ರಾಮಿಗೆ ಎಷ್ಟು ಪ್ಯಾಕೆಟು? 30 ಗುಂಡ್ಲೆ 1 ಗುಂಡ್ಲೆ ಇದು ಗುಣಕ ವಿಲೋಮ ಆಗ್ತದೆ. ಗುಣಕ ವಿಲೋಮ ಅಂದ್ರೆ ಇಲ್ಲಿ ಭಿನ್ನ ರಾಶಿ ಬಂತಂದ್ರೆ ಮ್ಯಾಲೆ 3 ಆಗ್ತದೆ, ತಳಗೆ ಏನಾಗ್ತದೆ 2 ಆಗ್ತದೆ. ಇದು ನೆನ್ಪಿಟ್ಕೋಬೇಕು. ಇದು ಭಿನ್ನ ರಾಶಿ ಬಂತಂದ್ರೆ ಏನಾಗ್ತದೆ, ಇಲ್ಲಿ ಸರ್ ಭಿನ್ನ ರಾಶಿ ಬಂತಂದ್ರೆ ಇದು ಭಾಗಾಕಾರ ಮಾಡುವಾಗ ಏನಾಗ್ತದೆ, ವೃತ್ಕರ್ಮ ರೂಪ ಆಗ್ತದೆ. ಮೇಲೆ 3 ಆಗ್ತದೆ, ತಳಗೆ 2 1 2 15 15 3 45 ಪ್ಯಾಕೆಟ್ಗಳು. ಎಲ್ಲದ ಉತ್ತರ ನೋಡ್ರಿ, ಡಿ. ನೋಡಿ, ಎಲ್ಲ ಇಂಥ ಗಣಿತಗಳನ್ನ ನೀವು ಮಾಡೋದನ್ನು ಬರ್ತದ. ನಾ ತಿಳಿಸಿದ ಮತ್ತೆ ರೀಪ್ಲೇ ಮಾಡಿ ತೋರಿಸ್ಬೋದು. ಈ ಮಾದರಿಗಳನ್ನ ನಿಮಗೆ ನಾವು ಕ್ರಮಬದ್ಧವಾದಾಗ ನೀವು ಇತ್ತೊಂದು ಪದೇ ನೋಡ್ಬೇಕು. ಇಂಥ ಮಾದರಿಗಳನ್ನು ಮತ್ತೆ ನಾವು ಮುಂದೆ ಹಾಕಿರ್ತೀವಿ. ಇದೇನು ಮಾದರಿ ಹಾಕೋ ಅವಶ್ಯಕತೆ ಇಲ್ಲ. ನಿಮಗೆ ಬರೀ ಇದ್ದದ ಮಾದರಿಗಳು ಲಾಸ್ಟಿಗೆ ಬಂದಿರ್ತಾವ. ಇದನ್ನು ಚೆನ್ನಾಗಿ ಫೇರ್ದಾಗ ಬಿಡಿಸ್ಕೊಡ್ರಿ.